ಸಕ್ಸಸ್ಸು ಕಾಂಗ್ರೆಸ್ ಫಂಕ್ಷನ್ನು 100% ಯಾವಾಗಲೂ ಸಕ್ಸಸ್ ಆಗುತ್ತೆ, ಅದೇನಂತ ನಾವು ಆತಂಕ ಏನಿಲ್ಲ. ಸೊ ಅಧ್ಯಕ್ಷರು ಇವತ್ತು ಮೀಟಿಂಗ್ ಕರೆದಿದ್ದಾರೆ, ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನೆಲ್ಲ ಫಾಲೋ ಮಾಡಿ. ದೂರ ಏನು ಹೋಗಿಲ್ಲ, ಯಾರು ಹೇಳಿದ್ರು ದೂರ ಹೋಗಿದ್ದಾರೆ ಅಂತ. ಅಂದರೆ ಶೋಷಿತ ವರ್ಗ ಸಂಘಟನೆಗಳು ಅಧ್ಯಕ್ಷರು ಮಾಡಬೇಕು ಅಂತಿದ್ರು, ಅದನ್ನು ಕಾಂಗ್ರೆಸ್ಸು ಸೇರೇ ಮಾಡಿ ತಪ್ಪೇನು ಅಂತ. ಈಗ 3 ಜನ ನಾವು ಗೆದ್ದು ಅದೇನಂತೆ ಪಾರ್ಟಿಯಿಂದನೇ ಮಾಡಿದ್ದೀವಿ ಅಷ್ಟೇ, ದೂರ ಏನಿಲ್ಲ. ನಮ್ಮ ಕಾಂಗ್ರೆಸ್ಸಲ್ಲಿ BJP ಥರ ಇಲ್ಲಪ್ಪ, ಅಲ್ಲೇನು ಏನಪ್ಪ, ಈಗ ಯಾವುದೇ ಇದ್ರೂ ಅಲ್ಲೇ ಅವರಲ್ಲೇ ಬಗೆಹರಿಸ್ಕೊಳ್ಳೋ ಮಟ್ಟಕ್ಕಿದೆ ನಮ್ಮದು. ಅವ್ರ ಥರ ಬೀದಿಗೆ ಬಂದು ಜಗಳ ಆಡೋ ಮಟ್ಟಕ್ಕಿಲ್ಲ. ಯಾವ್ದ ಸರ್ ಪಾಪ, ಈಗ ನೋಡಿ, ಜನ ನೋಡೋಕ್ಕೆ ನಾವು ಬಿಡಬೇಕು, ನಾವೇ ಮಾತಾಡಬಾರ್ದು. ನಾವೇ ಮಾತಾಡ್ಬಿಟ್ರೆ ಈಗ ಯಾರಾದರೂ ಒಬ್ಬ ನೀವು ಜನ ನೋಡ್ಬೇಕು. ಸಾಮಾನ್ಯ ನಮ್ಮ ದೇಶದಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿರೋನು, ಯಾರೋ ಒಬ್ಬ ಕಲ್ಲು ಹೊಡಿತಿದ್ರೆ ಎರಡು ಕಲ್ಲಲ್ಲ 3 ಕಲ್ಲು ಹೊಡೆದ್ರೆ ಅಯ್ಯೋ ಪಾಪ ಬಿಡೋ ಆಗ್ತಾರೆ. ನಾವು ಯಾವಾಗಲೂ ಅವ್ರ ಕಿತ್ತಾಡೋಣ ನಾವು ಮಧ್ಯದಲ್ಲಿ ನುಗ್ಗಿದ್ರೆ ಇವ್ರಿಗೆ ಯಾಕೆ ಬೇಕಿತ್ತು ಅಂತ. ಸೊ ಜನ ನೋಡ್ತಾರೆ, ಇದನ್ನ ಒಂದು ಪಾರ್ಟಿ ಇಷ್ಟೊಂದು ಗೌರ್ಮೆಂಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಆದರೆ ಈ ಥರ ಕುಸ್ತಿ ಆಡೋದನ್ನು ಎಷ್ಟು ಮಟ್ಟಿಗೆ ಸಹಿಸೋದು ತಪ್ಪು ಅನ್ನೋದು ಜನ ತೀರ್ಮಾನ ಮಾಡಬೇಕು. ನಾವು ಒಂದು ಸ್ವಲ್ಪ ಬಿಡಬೇಕು, ಅವ್ರಿಗೆ ಕಿತ್ತಾಡೋದನ್ನ ನಾವು ಬಿಟ್ಟರೆ ಸರಿ. ನಮಗೆ ಕೆಲಸ ಕೊಟ್ಟವ್ರಲ್ಲ ಜನ, ಸರ್ಕಾರ ಅನೇಕ ಅಭಿವೃದ್ಧಿ ಕೆಲಸ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು, ಇದಕ್ಕೆ ಕೆಲಸ ಕೊಡೋರು, ನೀವು ಇದ್ರ ಕಡೆ ಗಮನ ಕೊಡಿ ಅಂತ ನಮಗೆ ಹೇಳೋರೆ. ಅವ್ರು ಹಂಗೆ ಕಿತ್ತಾಡೋದನ್ನು ನೋಡ್ತಾರೆ. ಆಯ್ತು ಹೇಳಿ, ಸ್ವಾಮೀಜಿಯವ್ರ ಬಗ್ಗೆ ಯಾವುದೇ ಥರದ ಆ ಥರದ ನಮ್ಮಿಂದ ಆಗುವಂಥ ಅನಾಹುತ ಆಗಲ್ಲ. ಅದು ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪೊಲೀಸ್ನವ್ರು ಯಾವುದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾವುದೂ ನಮ್ಮ ಸಂಸ್ಕಾರ ಅಲ್ಲ. ನಾವು ಎಲ್ಲ ಸ್ವಾಮೀಜಿಗೂ ಗೌರವ ಕೊಡ್ತೀವಿ. ಆಕಸ್ಮಿಕವಾಗಿ ಅವ್ರು ಮಾತಾಡಿದ್ದೀವಿ ಅಂತ ಹೇಳಿದ್ದಾರೆ, ಅಲ್ಲಿ ಮುಗಿದೋದದೆ ಏನಿಲ್ಲ ಬಿಡಿ, ಅದಂಗೆ ಆ್ಯಸ್ ಯೂಶುವಲ್ ಕ್ಲೋಸ್ ಆಗುತ್ತೆ. ಅದೇನು ಹೇಳಿ ಸರ್, ರಿಪೋರ್ಟು ಪ್ರತಿ ವರ್ಷ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ತಕ್ಕಂಥದ್ದು ಪಾರ್ಟಿ ರೆಸ್ಪಾನ್ಸಿಬಿಲಿಟಿ. ಪಾರ್ಟಿ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಇದನ್ನೆಲ್ಲ ನೋಡಿದಾಗಲೇ ಅಲ್ವಾ ನಮ್ಮ ಮಂತ್ರಿಗಳಿಗೆ ಎಚ್ಚರಿಕೆ ಅಥವಾ ತಪ್ಪಿದರೆ ಸರಿಪಡಿಸ್ಕೊಳ್ಳೋದಕ್ಕೆ ಕೊಡೋದು. ಅದನ್ನು ಮಾಡಿದ್ದಾರೆ. ಬಟ್ ಏನು ಬೇರೆ ಬೇರೆ ಥರ ತೀರ್ಮಾನ ಅದು ಹೈಕಮಾಂಡ್ ಬಿಟ್ಟು ವಿಚಾರ. ಮುಖ್ಯಮಂತ್ರಿಯವರು ಹೈಕಮಾಂಡು ಪಕ್ಷ ಬಿಟ್ಟಿದ್ದ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.